ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನೀವು ಆಡ್ತಕ್ಕಂತಹ ಮಾತು ಅಥವಾ ನಿಮ್ಮ ಸಲಹೆ, ನಿಮ್ಮ ಮಾರ್ಗದರ್ಶನ ಹಲವಾರು ಜನಕ್ಕೆ ಅನುಕೂಲಕರವಾಗಿ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಹಾಗೆ ಉಚಿತವಾದಂತಹ ಕೆಲವು ಸಲಹೆ ಅನುಕೂಲಕ್ಕೆ ಬರದೇ ಇರತಕ್ಕಂಥದ್ದು ಆಗುತ್ತೆ. ಸಲಹೆಯನ್ನು ಸ್ವೀಕಾರ ಮಾಡಿ ನಂತರ ನಿಂದಿಸ್ತಕ್ಕಂಥದ್ದು ಕೂಡ ಕೆಲವರಲ್ಲಿ ಆ ಸ್ವಭಾವ ಇರುತ್ತೆ. ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಳ್ಬೇಕು. ನಾನು ಯಾರನ್ನೂ ಉದ್ದೇಶಿಸಿ ಸಲಹೆಯನ್ನು ಕೊಡೋದಿಲ್ಲ. ನಾನು ಆಡ್ತಕ್ಕಂತಹ ಮಾತಿನಿಂದ ಯಾರಿಗಾದರೂ ಅನುಕೂಲ ಆಗೋದಾದರೆ, ಅದು ಯಾರ ಮೇಲಾದರೂ ಒಳ್ಳೆಯ ಪ್ರಭಾವವನ್ನು ಬೀರಿದರೆ ಅದರ ಅನುಕೂಲವನ್ನು ಪಡ್ಕೊಳ್ಳಿ ಅಂತಕ್ಕಂತಹ ಭಾವನೆಯಲ್ಲಿ ಇರಬೇಕೇ ಹೊರತು ಉದ್ದೇಶಿತವಾಗಿ ಆ ಕೆಲಸವನ್ನು ಮಾಡಬಾರದು ಅಂತ ಅರ್ಥ. ಮಕ್ಕಳ ಚಿಂತೆಯನ್ನು ಬಿಡಿ. ಮಕ್ಕಳು ಯಶಸ್ಸನ್ನು ಕಾಣ್ತಾರೆ, ಅವರಿಂದ ನಿಮಗೆ ಒಳ್ಳೆಯ ಹೆಸರು ಬರ್ತಕ್ಕಂಥದ್ದಾಗಬಹುದು. ಸರ್ಕಾರಿ ಉದ್ಯೋಗಿಗಳಿಗೆ ಶುಭವಾದಂತಹ ಸಂದರ್ಭ. ಶತ್ರುಗಳಿಗೆ ಅಥವಾ ವಿರೋಧಿಗಳಿಗೆ, ಎದುರಾಳಿಗಳಿಗೆ ನಿಮ್ಮ ಹೆದರಿಕೆ ಅಂತಕ್ಕಂಥದ್ದು ಇರುತ್ತೆ. ಅವರ ಸಹವಾಸ ಬೇಡಪ್ಪ, ಅವರ ವಿಷಯಕ್ಕೆ ಹೋದರೆ ಏನು ತೊಂದರೆ ಆಗುತ್ತೋ ಅನ್ನುವಂತಹ ಭಯ ಎದುರಾಳಿಗಳಿಗೆ ಇರುವಂತಹ ದಿವಸ. ವಿಶ್ರಾಂತಿಯ ಕೊರತೆ, ಅನಾರೋಗ್ಯ ನಿಮ್ಮನ್ನು ಕಾಡ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ, ಪ್ರಾರ್ಥನೆ ಇತ್ಯಾದಿಗಳಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ದೊರೆಯುವಂಥದ್ದು ಶುಭವಾದ. ವೃಷಭ ರಾಶಿ. ಹೆಚ್ಚು ಖರ್ಚಿನ ದಿವಸ, ಹಾಗೆ ಹೆಚ್ಚು ಕೋಪವೂ ಕೂಡ ನಿಮ್ಮನ್ನು ಕಾಡುವಂತಹ ದಿವಸ. ಕೋಪದಿಂದ ಏನು ಬೇಕಾದರೂ ಅನರ್ಥವಾಗಬಹುದು. ಭಿನ್ನಾಭಿಪ್ರಾಯಗಳು ಬರ್ಬೋದು, ಮನಸ್ತಾಪಗಳಾಗ್ಬೋದು, ಜಗಳ ಆಗ್ಬೋದು, ಹೊಡೆದಾಟಗಳಾಗ್ಬೋದು. ಸ್ವಲ್ಪ ತಾಳ್ಮೆ, ಕೋಪಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕೋದು ಒಳ್ಳೆಯದು ಅಂತ ಅರ್ಥ. ವಿರೋಧಿಗಳ ಎದುರು ಬಹಳ ಚಿಕ್ಕವರಾಗ್ಬಿಡ್ತೀರಿ. ಯಾರು ನಿಮ್ಮ ಶತ್ರುಗಳಿರ್ತಾರೆ ಅವರ ಬಗ್ಗೆ ನೀವು ತಿಳ್ಕೊಳ್ಳದಲೇ ಆಡ್ತಕ್ಕಂತಹ ಮಾತು, ನಡ್ಕೊಳ್ಳುವಂತಹ ರೀತಿ ನಿಮ್ಮ ತನವನ್ನು ಸಣ್ಣದಾಗಿ ಮಾಡತಕ್ಕಂಥದ್ದಾಗತ್ತೆ. ಸಮಾಜದ ಗೌರವದ ಹಿಂದೆ ಅವಮಾನವೂ ಕೂಡ ಇರುತ್ತೆ, ಜವಾಬ್ದಾರಿಯೂ ಕೂಡ ಇರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಯಾರೋ ಕರೆದು ವೇದಿಕೆಯ ಮೇಲೆ ಹಾರ ಹಾಕಿದರು, ಸನ್ಮಾನ ಮಾಡಿದರು ಅಂತಂದರೆ ಅದರ ಹಿಂದೆ ಯಾವುದೋ ಅವಮಾನಗಳಿರುತ್ತೆ. ಇಲ್ಲ, ನಿಮ್ಮ ಕರ್ತವ್ಯ ಇನ್ನಷ್ಟು ಜಾಗೃತವಾಗಬೇಕಾಗತ್ತೆ. ನಿಮ್ಮ ಜವಾಬ್ದಾರಿಗಳನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಳ್ಬೇಕಾಗತ್ತೆ. ಹೆಚ್ಚು ಮಾಡ್ತಾರೆ ಕೂಡ ಬಲವಂತವಾಗಿ. ಇದೆಲ್ಲ ಗಮನದಲ್ಲಿ ಇರಬೇಕಾದಂಥದ್ದು. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೆಲವರು ಇಷ್ಟಪಡ್ತಾರೆ. ನಿಮ್ಮ ಶಿಸ್ತಾಗಲಿ ಅಥವಾ ನಿಮ್ಮ ಮಾತಿನ ವೈಖರಿಯಾಗಲಿ ಇವೆಲ್ಲವೂ ಕೂಡ ಬೇರೆಯವರಿಗೆ ಇಷ್ಟವಾಗಬಹುದು. ಬಹುದಿನಗಳ ಉದ್ವಿಗ್ನತೆ ದೂರವಾಗ್ತಕ್ಕಂಥದ್ದು, ಮನಸ್ಸಿಗೆ ಸಮಾಧಾನ ಪಟ್ಟುಕೊಳ್ಬೇಕಾದಂತಹ ಒಂದು ವಾತಾವರಣ ಅಥವಾ ಬೇರೆಯವರ ನಡವಳಿಕೆ, ಬೇರೆಯವರಿರತಕ್ಕಂತಹ ರೀತಿಗಳು ನಿಮಗೆ ಆ ಪ್ರಭಾವವನ್ನು ಬೀರುತ್ತೆ ಎನ್ನುವಂಥದ್ದು ಅರ್ಥ. ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಆದಾಯ ಸ್ವಲ್ಪ ಮಟ್ಟಿಗೆ ಹೆಚ್ಚಳವಾಗ್ತಕ್ಕಂತಹ ಸೂಚನೆ ಕಾಣ್ತಾ ಇದೆ. ತಂದೆಯವರ ಆಸ್ತಿಯಾಗಲಿ, ವೈಯಕ್ತಿಕವಾದಂತಹ ವಿಚಾರಕ್ಕಾಗಲಿ ಜಗಳಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಪೂರ್ವಾರ್ಜಿತ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಜಗಳವಾಗಬಹುದು ಅನ್ನುವಂಥದ್ದು. ಸೂಕ್ಷ್ಮವನ್ನು ಗಮನಿಸಿ, ಯಾವುದು ನಿಮಗೆ ಸೂಕ್ತವೋ, ಯಾವುದು ಯೋಗ್ಯವೋ, ಯಾವುದು ನಿಮಗೆ ಬರಬೇಕಾದಂಥದ್ದಿದೆಯೋ, ಕಾನೂನಾತ್ಮಕವಾಗಿ ನ್ಯಾಯಸಮ್ಮತವಾಗಿ ಯಾವುದು ನಿಮಗೆ ದಕ್ಕಬೇಕೋ ಅದು ಖಂಡಿತವಾಗಿ ಸಿಕ್ಕುವಂಥದ್ದಿದೆ. ಜಗಳ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಅರ್ಥ. ನವದಂಪತಿಗಳಿಗೆ ಶುಭವಾದಂತಹ ದಿವಸ, ಆದರೆ ಹೊಂದಾಣಿಕೆಯಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ಳಬೇಡಿ. ಪರಸ್ಪರವಾದಂತಹ ಹೊಂದಾಣಿಕೆ ಇರಲಿ. ಯಾವುದೇ ವಿಷಯವನ್ನು ಮಾತಾಡೋದಾದರೂ ಕೂಡ ಮುಕ್ತವಾಗಿ ಮಾತಾಡಿ ಸೂಕ್ತವಾದಂತಹ ತೀರ್ಮಾನವನ್ನು ಮಾಡಿ ಗೊಂದಲಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಉದ್ಯಮಿದಾರರಿಗೆ ಶುಭವಾದಂತಹ ಲಾಭ, ಆದರೂ ಕೂಡ ಅದರ ಜೊತೆಯಲ್ಲಿ ಆಪಾದನೆಯೂ ಬರುತ್ತೆ. ಯಾವ ರೀತಿ ಹಣವನ್ನು ಸಂಪಾದನೆ ಮಾಡಿದರು ಅನ್ನುವಂಥದ್ದು ಪ್ರಶ್ನೆ ಆಗಬಹುದು ಸಾರ್ವಜನಿಕವಾಗಿ. ಇದೆಲ್ಲದಕ್ಕೂ ಕೂಡ ಸಿದ್ಧವಾಗಿರಬೇಕು. ಅತಿಥಿಗಳ ಆಗಮನ ಸಂತೋಷವನ್ನು ತಂದುಕೊಡುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶಗಳಾಗಬಹುದು. ಆ ಮನಸ್ಸು ಹೆಚ್ಚಾಗಿ ಬರಬಹುದು. ಸಾಧಕ ಬಾಧಕಗಳನ್ನು ಗಮನಿಸಿ ಆ ವಿಚಾರವನ್ನು ಸರಿಯಾಗಿ ತಿಳಿದು ನಂತರದಲ್ಲಿ ನಿರ್ಧಾರ ಮಾಡುವಂಥದ್ದು ಒಳ್ಳೆಯದು ಅಂತ ಅರ್ಥ. ಈಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಾಲುಗಳು ಎದುರಾಗುತ್ತೆ. ಬುದ್ಧಿವಂತಿಕೆಯಿಂದ ಸವಾಲುಗಳನ್ನೆಲ್ಲ ಸ್ವೀಕಾರ ಮಾಡಿ ಜಾಣ್ಮೆಯಿಂದ ಎದುರಿಸಿ ಅದರಿಂದ ಹೊರಬರಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ದೊಡ್ಡದಾದಂತಹ ನಿರ್ಧಾರಗಳು ಇವತ್ತು ಬೇಡ ಅಂತ ಹೇಳಿ
ಒಂದು ಸಲಹೆ, ಶತ್ರು ಕಾಟವನ್ನು ಎದುರಿಸ್ತಕ್ಕಂತಹ ಶಕ್ತಿ ನಿಮಗೆ ಈ ದಿವಸ ಇರೋದಿಲ್ಲ. ಕೇವಲ ಬಾಯಿ ಮಾತಾಗಬಹುದು, ಆದರೆ ಅದನ್ನು ಗಮನಿಸಿದಾಗ ಸ್ವಲ್ಪ ಮಟ್ಟಿಗೆ ಕಷ್ಟವನ್ನು ಪಡ್ತೀರಿ ಅಂತ ಅರ್ಥ. ಆತ್ಮೀಯರ ಮಾತು ದುಃಖಕ್ಕೆ ಕಾರಣವಾಗುತ್ತೆ. ಅವ್ರು ಹೇಳ್ತಕ್ಕಂತಹ ಮಾತಿನ ಶೈಲಿ ಅಥವಾ ಮಾತು ನಿಮ್ಮ ದುಃಖವನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳಿ ಅರ್ಥ. ಗೊಂದಲ ಇರತಕ್ಕಂತಹ ಯಾವ ಕೆಲಸಕ್ಕೂ ಕೂಡ ಮುಂದಾಗಬೇಡಿ. ಆ ಕೆಲಸದಲ್ಲಿ ಏನೋ ಸಮಸ್ಯೆ ಇದೆ, ಗೊಂದಲ ಇದೆ ಅಂತ ನಿಮಗೆ ಕಂಡು ಬಂತು ಅಂತಾದರೆ ಆ ಕೆಲಸ ಆಗದೇ ಇದ್ದರೂ ಪರವಾಗಿಲ್ಲ, ಅದರಿಂದ ಅಂತರವನ್ನು ಕಾಯ್ದುಕೊಳ್ಳಿ, ಆ ಕೆಲಸದ ಕಡೆಗೆ ಹೋಗಲೇಬೇಡಿ ಅನ್ನುವಂಥದ್ದು ಸಲಹೆ. ಮನೆಯ ವಾತಾವರಣದಿಂದಲೂ ಕೂಡ ಒತ್ತಡಗಳು ನಿಮಗೆ ಹೆಚ್ಚಾಗ್ತಕ್ಕಂಥದ್ದಿದೆ. ಸರಸ್ವತೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬತಕ್ಕಂತಹ ಪ್ರಾರ್ಥನೆ ವಿಶೇಷವಾಗಿ ನಿಮ್ಮಲ್ಲಿ ಇರಲಿ. ಶುಭವಾಗಲಿ.